ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಊದಲು ಮಿಲಿಟ್ಸ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಪಲಾವ್ ತುಂಬ ಟೇಸ್ಟಿಯಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇನ್ನು ನಿನ್ನೆ ವಿಡಿಯೋದಲ್ಲಿ ನಾನು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸಿದೆ. ಊರಿಂದ ಎಮ್ಮೆ ಬೆಣ್ಣೆ ತೊಗೊಂಡು ಬಂದಿದ್ದೆ, ಹಾಗೆಯೇ ಸೀಮೆ ಹಸುವಿನ ಬೆಣ್ಣೆನೂ ತೊಗೊಂಡು ಬಂದಿದ್ದೆ. ಎರಡೂ ಡಿಫ್ರೆನ್ಸ್ನ ತೋರಿಸಿ, ಇನ್ನು ಎರಡೂ ಕೂಡ ಸೇಮ್ ಪದಾರ್ಥಗಳನ್ನ ಬಳಸಿ ಕಾಯಿಸಿದ್ರು ಕೂಡ ಎಷ್ಟು ಡಿಫ್ರೆನ್ಸ್ ಇತ್ತು ಅನ್ನೋದನ್ನು ತೋರಿಸಿದೆ. ನಾವು ತುಪ್ಪ ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಕಂಟೈನರಲ್ಲಿ ಹಾಕಿಡಬೇಕು. ಈ ರೀತಿಯಾಗಿ ಪಿಂಗಾಣಿ ಕಂಟೈನರಲ್ಲಿ ಹಾಕಿಟ್ರೆ ರುಚಿ ಕೂಡ ಕಡಿಮೆ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹಾಳಾಗೋದಿಲ್ಲ. ಇನ್ನು ತುಪ್ಪ ಕಾಯಿಸ್ಬೇಕಾದ್ರೇ ಕಂಪ್ಲೀಟ್ ನೀರಿನ ಅಂಶ ಹಿಂಗಿಸ್ಬಿಟ್ಟು ನಂತರ ಆ ಎಣ್ಣೆ ಅಂಶ ಇರುತ್ತೆ ನೋಡಿ, ಜಿಡ್ಡಿನ ಅಂಶ, ಅದನ್ನು ಮಾತ್ರ ಇಡಿಸ್ಕೊಂಡು ನಂತರ ನಾವು ತುಪ್ಪ ಕಾಯಿಸೋದ್ರಿಂದ ತುಪ್ಪ ಹಾಳಾಗೋದಿಲ್ಲ, ಎಷ್ಟು ವರ್ಷನಾದರೂ ಇಟ್ಕೋಬೋದು. ಆದರೆ ಈ ರೀತಿಯಾಗಿ ಪಿಂಗಾಣಿ ಕಂಟೈನರಲ್ಲಿ ಹಾಕೋದ್ರಿಂದ ರುಚಿನೂ ಕೂಡ ಕಡಿಮೆ ಆಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು ನಾನು ಹಸುವಿನ ತುಪ್ಪ ಏನಿತ್ತು ನೋಡಿ ಅದನ್ನು ಫಸ್ಟ್ ಯೂಸ್ ಮಾಡ್ಕೋತೀನಿ. ನಂತರ ನಾನು ಎಮ್ಮೆ ಬೆಣ್ಣೆನ ಯೂಸ್ ಮಾಡ್ಕೋತೀನಿ. ಯಾಕಂದರೆ ಹಸುವಿನ ಬೆಣ್ಣೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದನ್ನು ನಾನು ಹಾಗೆ ಫಸ್ಟ್ ಯೂಸ್ ಮಾಡ್ಕೊಂಬಿಡ್ತೀನಿ. ಇನ್ನು ಇಲ್ಲಿ ಬೆಳಗ್ಗೆ ಎದ್ದು ಕಷಾಯನ ಮಾಡ್ಕೋತಾ ಇದ್ದೀನಿ. ನನಗೆ ಈ ತುಪ್ಪ ಕಾಯಿಸಿಟ್ಕೊಂಡ್ರೆ ಫಿಲ್ ಮಾಡಿ ಎತ್ತಿಡೋವರೆಗೂ ಸಮಾಧಾನ ಇರಲ್ಲ, ಎಲ್ಲಿ ಏನಾದರೂ ತಾಗಿ ಚೆಲ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೊದಲು ಅದನ್ನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಾರ ಕಂಪ್ಲೀಟಾಗಿ ಮಾವಿನ ಎಲೆಯ ಕಷಾಯ, ಮಾವಿನ ಎಲೆ ತೊಗೊಂಡು ಬಂದಿದ್ವಿ, ಅಂದರೆ ದಿನ ಫ್ರೆಶ್ ಆಗಿ ತೊಗೊಂಡು ಬರ್ತೀವಿ. ಹಾಗೆ ಕಷಾಯ ಮಾಡಿಕೊಂಡು ಈ ರೀತಿಯಾಗಿ ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯದು. ಈ ರೀತಿಯಾಗಿ ಒಂದು 9 ಎಲೆಗಳಿದೆ, ಪ್ರತಿ ವಾರ ಒಂದೊಂದು ಎಲೆನ ಚೇಂಜ್ ಮಾಡ್ಕೊಂಡು ಹೋದರೆ ದೇಹಕ್ಕೆ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ನಾವು ಮಾಡ್ತೀವಿ. ಇವಾಗ ಕಷಾಯ ಕುಡಿಯುವಂಥ ಟೈಮ್. ಈಗ ಕಷಾಯನ ಕುಡಿದು ನಂತರ ಗಂಜಿ ಮಾಡಬೇಕು. ಗಂಜಿ ಮಾಡ್ಕೊಳ್ಳೋಕ್ಕೆ ಮೊದಲು ಮಜ್ಜಿಗೆನ ಹಾಕ್ಕೊಂಡು ಗಂಜಿನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗಂಜಿ ಮಾಡ್ಕೊಳ್ಳೋಕ್ಕೆ ನಾನು ಮೊಸರಿಗೆ ಸ್ವಲ್ಪ ಶುಂಠಿ, ಕರ್ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಇಳಿಕಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಡ್ರೆ ಮಜ್ಜಿಗೆನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲ ಮಜ್ಜಿಗೆ ಥರ ರೆಡಿಯಾಗೋಗುತ್ತೆ. ಇನ್ನು ಇವಾಗಂತೂ ತುಂಬ ಮಳೆ ಚಳಿ ಇರೋದ್ರಿಂದ ಶುಂಠಿ ಹಾಕೋದ್ರಿಂದ ನಮಗೆ ಯಾವುದೇ ಥರ ಕೋಲ್ಡ್ ಆಗಲ್ಲ, ಇನ್ನು ಮಜ್ಜಿಗೆ ಕುಡಿಯೋದ್ರಿಂದ ಕಫನೂ ಕೂಡ ಆಗೋದಿಲ್ಲ. ಇವಾಗ ನಾನಿಲ್ಲಿ ಮಿಲಿಟ್ಸ್ ಬಳಸ್ಕೊಂಡು ಪುಲಾವ್ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಿನ್ನೆ ರಾತ್ರಿನೇ ಊದಲು ಮಿಲಿಟ್ಸ್ನ ನೆನಾಕಿಟ್ಕೊಂಡಿದ್ದೆ. ಇವಾಗ ಪಲಾವ್ಗೆ ಮಸಾಲಾನ ರುಬ್ಕೋತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಇಲ್ಲಿ 8 ಹಸಿಮೆಣಸಿನ್ಕಾಯಿ, ಹಾಗೆ 2 ಇಂಚ್ ಆಗುವಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ನಾವು ಒಂದು ಕಂಪ್ಲೀಟ್ ಚಿಕ್ಕ ಬೆಳ್ಳುಳ್ಳಿನ ಈ ರೀತಿಯಾಗಿ ಸುಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀರನ್ನ ಹಾಕದೆ ನಾನಿವಾಗ ರುಬ್ಕೋತಾ ಇದ್ದೀನಿ. ನೀರು ಹಾಕಿದ್ರೆ ಇಲ್ಲಿ ನುಣ್ಣಗಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ನೀರು ಹಾಕದೆ ರುಬ್ಕೋತಾ ಇದ್ದೀನಿ. ಈಗ ಪಲಾವ್ಗೆ ಮಸಾಲ ರೆಡಿ ಆಯಿತು. ಈಗ ಬಿಸಿಯಾದಂಥ ರುಚಿಯಾದಂಥ ಪಲಾವ್ ಮಾಡೋಣ ಬನ್ನಿ. ಮೊದಲು ಒಂದು ಕುಕ್ಕನ್ನು ಬಿಸಿ ಮಾಡ್ಕೊಳ್ಳಿ. ನೀರಿನ ಅಂಶ ಏನಾದರೂ ಇದ್ದರೆ ಹಿಂಗಿಸ್ಕೊಳ್ಳೋವರೆಗೂ ಬಿಸಿ ಮಾಡ್ಕೊಳ್ಳಿ. ನಂತರ ಇಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಿದ ನಂತರ ನೀವು ಒಂದಷ್ಟು ಸ್ಪೈಸಸ್ನ ಹಾಕಬೇಕಾಗತ್ತೆ. ಇಲ್ಲಿ 1 ಸ್ಪೂನ್ ಆಗೋಷ್ಟು ಸೋಂಪು, 2 ಇಂಚಷ್ಟು ಚಕ್ಕೆ, 2 ಲವಂಗ, 1 ಮೊಗ್ಗು, ಹಾಗೆ 1 ಫ್ಲವರ್ ಡ್ರೈ ಇರುತ್ತಲ್ಲ ಅಷ್ಟನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ, ಪಲಾವ್ಗೆ ಒಂದೊಳ್ಳೆ ರುಚಿ ಕೊಡುತ್ತೆ. ಆಮೇಲೆ ಆ ಫ್ರೇಗ್ರೆನ್ಸಿಂದನೇ ಮೇನ್ ಪಲಾವ್ಗೆ ರುಚಿ ಸಿಗೋದು. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ 1-2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ಹಾಕಿದ್ರೂ ಕೂಡ ರುಚಿ ಹೆಚ್ಚಾಗತ್ತೆ. ನಾನಿಲ್ಲಿ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇನ್ನು ಪಲಾವ್ಗೆ ನಿಮ್ಗೆ ಏನೆಲ್ಲ ಅನುಕೂಲ ಇರುತ್ತೆ, ಏನೆಲ್ಲ ಇಷ್ಟ ಇರುತ್ತೆ ಅದಷ್ಟು ತರಕಾರಿಗಳನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್, ಗೆಡ್ಡೆಕೋಸು, ಬೀನ್ಸ್ನ ಮಾತ್ರ ಹಾಕೋತಾ ಇದ್ದೀನಿ. ಬೇಕಂದರೆ ಆಲೂಗೆಡ್ಡೆ, ಎಲೆಕೋಸು ಈ ರೀತಿನೂ ಕೂಡ ಹಾಕ್ಕೋಬೋದು. ಇನ್ನು ಬಟಾಣಿನೂ ಕೂಡ ಹಾಕ್ಕೋಬೋದು. ನಾನು ಬಟಾಣಿನ ನೆನಾಕಿಟ್ಟಿರಲಿಲ್ಲ, ಆ ಕಾರಣಕ್ಕೆ ಬಟಾಣಿನ ಹಾಕಿಲ್ಲ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಒಂದು 10% ಬೆಂದಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದ ನಂತರ ಒಂದು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿನೂ ಕೂಡ ಹಾಕೋತಾ ಇದ್ದೀನಿ. ಈ ಹಂತದಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಟೊಮ್ಯಾಟೊ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ.
ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಈ ಹಂತದಲ್ಲಿ ಉಪ್ಪನ್ನ ಹಾಕೋದ್ರಿಂದ ಬೇಗ ತರಕಾರಿಗಳು ಸ್ಮ್ಯಾಶ್ ಆಗುತ್ತೆ, ಬೇಗನೆ ಬೆಂದು ಬಿಡುತ್ತೆ ಅಂತ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ ಪೌಡರ್, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ನಾನು ಮಸಾಲನ ರುಬ್ಕೋವಾಗ ಮೆಣಸು, ಜೀರಿಗೆ, ಏಲಕ್ಕಿ, ಚಕ್ಕೆ ಇದನ್ನ ಯಾವುದನ್ನು ಕೂಡ ಇವತ್ತು ರುಬ್ಬಿಲ್ಲ. ಆ ಕಾರಣಕ್ಕೆ ರಾ ಹಾಕ್ಕೊಂಡಿದ್ದೀನಿ. ಇನ್ನು ಮೆಣಸು ಪೌಡರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮೆಣಸು, ಜೀರಿಗೆ, ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಕಿರುವಂಥ ತರಕಾರಿ ಎಲ್ಲದೂ ಕೂಡ ಅಬ್ಸರ್ವ್ ಮಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಮತ್ತೊಮ್ಮೆ ತರಕಾರಿಗಳನ್ನ ಫ್ರೈ ಮಾಡ್ಕೋಬೇಕು. ಹಾಕಿರುವಂಥ ಮಸಾಲೆ ಎಲ್ಲ ಅಬ್ಸರ್ವ್ ಆಗಿದ ನಂತರ ನಾವು ರುಬ್ಬಿಟ್ಕೊಂಡಿದ್ವಿ ಮಸಾಲ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ನಿಮಗೆ ಕುಕ್ಕರಲ್ಲಿ ಸ್ವಲ್ಪ ನೀರಿನ ಅಂಶ ಬೇಕು ಅನಿಸುತ್ತೆ ಅಥವಾ ಡ್ರೈ ಅನಿಸುತ್ತೆ, ಬಟ್ ಸ್ಟಿಲ್ ಉರಿನ ಕಡಿಮೆ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು, ಇನ್ನು ಅಳತೆಯಲ್ಲಿ ನಾವು ನೀರನ್ನ ಹಾಕಬೇಕಲ್ವ, ಆವಾಗ ಆ ಅಳತೆನೂ ಇಟ್ಕೊಂಡು ನೀವು ನೀರನ್ನ ಹಾಕೋಬೋದು. ಇವಾಗ ಇಲ್ಲಿ ನಾನು ನೆನೆಸಿಟ್ಕೊಂಡಿರುವಂಥ ಊದಲು ಮಿಲಿಟ್ಸ್ನ ಹಾಕೋತಾ ಇದ್ದೀನಿ. ಮಿಲಿಟ್ಸ್ನ ಹಾಕಿದ ನಂತರ ಚೆನ್ನಾಗಿ ಕೈಯಾಡಬೇಕು, ಹಾಗೆ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಬೇಕು. ಇನ್ನು ಮಿಲಿಟ್ಸ್ ಹಾಕಿದ ತಕ್ಷಣವೇ ಸ್ವಲ್ಪ ನೀರು ಕೂಡ ಹೊಡ್ಕೊಳ್ಳುತ್ತೆ, ಯಾಕಂದರೆ ನಾವು ರಾತ್ರಿ ಎಲ್ಲ ಮಿಲಿಟ್ಸ್ನ ನೆನಾಕಿಟ್ಟಿರ್ತೀವಿ. ಇನ್ನು ನಾವು ನೀರು ಇಲ್ಲದ ಹಾಗೆ ಮಿಲಿಟ್ಸ್ನ ತೆಗೆಯೋದಕ್ಕೂ ಬರಲ್ಲ. ಆ ಕಾರಣಕ್ಕೆ ಸ್ವಲ್ಪ ನೀರಂತೂ ಹೋಗಿರುತ್ತೆ. ಇವಾಗ ಒತ್ತುವಂಥ ಚಾನ್ಸಸ್ ಇರೋದಿಲ್ಲ. ಆ ಕಾರಣಕ್ಕೆ ಒಗ್ಗರಣೆಯಲ್ಲಿ ನಾವು ಮಿಲಿಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 1 ಕಪ್ ಮಿಲಿಟ್ಸ್ಗೆ 2 ಕಪ್ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ತೆಳು ಬೇಕಂದರೆ 2.25 ಅಥವಾ 2.5 ಕಪ್ ಹಾಕಿದ್ರೂ ಕೂಡ ಹೊಂದ್ಕೊಳ್ಳುತ್ತೆ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಮಿಲಿಟ್ಸ್ಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. 1 ಕಪ್ ನೀರನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿರುವಂಥ ಎಲ್ಲ ಮಸಾಲಾನ ತಕ್ಕೊಂಡು 1 ಕಪ್ ಹಾಕ್ಕೊಂಡಿದ್ದೆ. ಹಾಗೆ ನಾರ್ಮಲ್ ಆಗಿ 1 ಕಪ್ ನೀರನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಬೇಕು. ಈ ಹಂತದಲ್ಲಿ ನೀವು ಉಪ್ಪು ಖಾರನ ನೋಡಿಕೊಂಡು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಪದೇ ಪದೇ ಕೈ ಆಡಬೇಕಾಗತ್ತೆ. ಇದೇ ಪ್ರೊಸೀಜರಲ್ಲಿ ನೀವು ವೈಟ್ ರೈಸ್ನು ಕೂಡ ಬಳಸ್ಕೋಬಹುದು. ಮಿಲಿಟ್ಸ್ನ ಹಾಕಿದ್ರೆ ಸ್ವಲ್ಪ ಪದೇ ಪದೇ ಕೈ ಆಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿಯುವಾಗ ನಾವು ಕುಕ್ಕರ್ ಲಿಡ್ನ ಹಾಕಬೇಕಾಗತ್ತೆ. ಕುಕ್ಕರ್ ಲಿಡ್ನ ಹಾಕಿ ಉರಿನ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮೇ ಕೊಟ್ಟು ಕುಕ್ಕರ್ ವಿಷಿಲ್ನ ಕೂಗಿಸ್ಕೊಳ್ಳಿ. 2 ವಿಷಿಲ್ ಕೂಗಿಸಿದ್ರೆ ಸಾಕಾಗತ್ತೆ. ಕುಕ್ಕರ್ ವಿಷಿಲ್ ಕೂಗುವಾಗ ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಿಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಡಬೇಕು. ಇನ್ನು ಕುಕ್ಕರು ಕೂಡ ಕೂಗಿದಾಯಿತು, ನಂತರ ತಣ್ಣಗೂ ಕೂಡ ಆಗಿತ್ತು, ಇನ್ನು ಆಫೀಸ್ಗೂ ಕೂಡ ಟೈಮ್ ಆಗಿತ್ತು ಅಂತ ಹೇಳಿ ವಿಷಿಲ್ನ ತೆಗೆದು ನಂತರ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ಇಟ್ಕೊಂಡೆ. ಇನ್ನು ನಾವು ಯಾವುದೇ ಥರದ 1 ಪಾಟ್ ರೆಸಿಪಿನ ಮಿಲಿಟ್ಸ್ನ ಬಳಸ್ಕೊಂಡು ಮಾಡಿಕೊಂಡ್ರೆ ಸ್ವಲ್ಪ ಮೇಲಿನ ಭಾಗದಲ್ಲಿ ನೀರಿದ್ದೇ ಇರುತ್ತೆ. ಚೆನ್ನಾಗಿ ಕಲಸಿದ್ರೆ ನೀರಿನ ಅಂಶ ಕರೆಕ್ಟಾಗಿ ಇರುತ್ತೆ. ನೋಡ್ಬೋದು, ಮಿಲಿಟ್ಸ್ನ ಬಳಸ್ಕೊಂಡು ತುಂಬ ರುಚಿಯಾಗಿ ಪುಲಾವ್ನ ಯಾವ ರೀತಿಯಾಗಿ ಮಾಡೋದು ಅಂತ. ತುಂಬ ಟೇಸ್ಟಿಯಾದಂಥ ಊದಲು ಮಿಲಿಟ್ಸ್ನ ಬಳಸ್ಕೊಂಡು ಪಲಾವ್ ಅಂತೂ ರೆಡಿ ಆಯಿತು. ಇನ್ನು ಮಿಲಿಟ್ಸ್ ಪಲಾವ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋದು ಮೊಸರು ಬಜ್ಜಿ. ನಾನು ಇಲ್ಲಿ ಮೊಸರಿಗೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹೆಚ್ಚಿ ಸ್ವಲ್ಪ ಉಪ್ಪನ್ನ ಹಾಕಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾದಂಥ ಊದಲು ಮಿಲಿಟ್ಸ್ನ ಬಳಸ್ಕೊಂಡು ಪಲಾವ್ ಮಾಡೋದು ಹೇಗೆ ಅಂತ ನಿಮ್ಮೆಲ್ಲರಿಗೂ ಶೇರ್ ಮಾಡಿದ್ದೀನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ವೆರೈಟಿಯಾಗಿ ರೆಸಿಪಿಗಳನ್ನ ನಾವು ಮಿಲಿಟ್ಸ್ನ ಬಳಸ್ಕೊಂಡು ಮಾಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು, ವೆರೈಟಿ ಆಫ್ ಮಿಲಿಟ್ಸ್ನ ಬಳಸ್ಕೊಂಡು ವೆರೈಟಿ ಆಫ್ ತಿಂಡಿಗಳನ್ನ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.